ಇವರೆಲ್ಲ ಕಷ್ಟಪಟ್ಟು ದುಡಿಯುವ ಜನ, ಭೂಮಿಯನ್ನೇ ನಂಬಿಕೊಂಡು ಬದುಕು ಕಟ್ಟಿಕೊಂಡಿರುವವರು. ಬ್ಯಾಂಕಿನಲ್ಲಿ ಸಾಲ ಮಾಡಿಕೊಂಡು ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳಬೇಕೆಂದು ಕಷ್ಟಪಟ್ಟು ಬೆಳೆದ ದ್ರಾಕ್ಷಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. 20 ದಿನಗಳಲ್ಲಿ ಕಟಾವು ಮಾಡಬೇಕಾಗಿದ್ದ ದ್ರಾಕ್ಷಿ ತೋಟದ ಪಕ್ಕದಲ್ಲಿ ಕಿಡಿಗೇಡಿಗಳು ಹಚ್ಚಿರುವ ಬೆಂಕಿಯಿಂದಾಗಿ ಲಕ್ಷಾಂತರ ರೂಪಾಯಿಗಳ ಮೌಲ್ಯದ ದ್ರಾಕ್ಷಿ ಬೆಳೆ ನಷ್ಟವಾಗಿದೆ. ವಿಜಯಪುರ ಹೋಬಳಿ ಕೋರಮಂಗಲ ಗ್ರಾಮದ ಮುನಿರಾಜಪ್ಪ ಎಂಬ ರೈತ ಬ್ಯಾಂಕಿನಲ್ಲಿ 5 ಲಕ್ಷ ಸಾಲ ತೆಗೆದುಕೊಂಡು 1 ಎಕರೆ ಪ್ರದೇಶದಲ್ಲಿ 1,000 ದ್ರಾಕ್ಷಿ ಗಿಡಗಳು ನಾಟಿ ಮಾಡಿ ಬೆಳೆಗೆ ಬಂಡವಾಳ ಹೂಡಿಕೆ ಮಾಡಿದರು. ಬೆಳೆ ತುಂಬಾ ಚೆನ್ನಾಗಿ ಆಗಿತ್ತು. ಇನ್ನು 20 ದಿನಗಳಲ್ಲಿ ಮಾರಾಟ ಮಾಡುವ ಹಂತದಲ್ಲಿತ್ತು. ಉತ್ತಮ ಬೆಲೆಯೂ ಇತ್ತು. ಆದರೆ ಪಕ್ಕದ ಜಮೀನಿನಲ್ಲಿ ಬೆಳೆದಿದ್ದ ಗಿಡಗಂಟಿಗಳಿಗೆ ಯಾರೋ ಕಿಡಿಗೇಡಿಗಳು ಬುಧವಾರ ಮಧ್ಯಾಹ್ನ ಬೆಂಕಿ ಹಚ್ಚಿರುವ ಕಾರಣ ಸುಮಾರು 400 ದ್ರಾಕ್ಷಿ ಗಿಡಗಳು ಹಾಗೂ ದ್ರಾಕ್ಷಿ ಗೊಂಚಲುಗಳು ಸುಟ್ಟು ಹೋಗಿವೆ. 4 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ನಷ್ಟವಾಗಿದೆ. ಬೇಸಿಗೆಯಲ್ಲಿ ತುಂಬಾ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗೆ ಬೆಂಕಿ ಬಿದ್ದು ಬೆಳೆ ನಷ್ಟವಾಗಿದ್ದು, ಸಾಲ ತೀರಿಸುವುದು ಹೇಗೆ, ಕುಟುಂಬ ನಿರ್ವಹಣೆ ಮಾಡುವುದು ಹೇಗೆ ಎಂದು ರೈತ ಮುನಿರಾಜಪ್ಪ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ತೀವ್ರ ಸಂಕಷ್ಟದಲ್ಲಿ ಬೆಳೆದಿದ್ದ ಬೆಳೆ ನಷ್ಟವಾಗಿದ್ದು, ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಕಡೆಯಿಂದ ಏನಾದರೂ ನಮಗೆ ಪರಿಹಾರ ನೀಡಬೇಕೆಂದು ಬ್ಯಾಂಕ್ ಸಾಲ ನಾವು ಬೆಳೆ ಸಾಲ ತಗೊಂಡಿದ್ದೀವಿ. ಇದ್ರ ಮೇಲೆ ಬೆಳೆ ಸಾಲ ತಗೊಂಡು ಇದಕ್ಕೆ ಬಂಡವಾಳ ಹಾಕಿದ್ದೀವಿ. ಎಷ್ಟು ಲಕ್ಷ ಸಾಲ ತಗೊಂಡಿರಿ? ನಾವು 5 ಲಕ್ಷ ಸಾಲ ತಗೊಂಡಿದ್ದೀವಿ. ಇದ್ರ ಮೇಲೆ ಇದು ಬೆಂಕಿ ಯಾರನ್ನ ಇಟ್ಟಿರೋದ ಇಲ್ಲ ಏನು? ಬೆಂಕಿ ಇದು ಇಟ್ಟಿರೋದೆ, ಅದ ತಾನಾಗಿ ತಾನೇ ಉರಿಯಕ್ಕೆ ಚಾನ್ಸಸ್ ಇಲ್ಲ. ಇದು ಬೆಂಕಿ ಇಟ್ಟಿರೋದೆ. ಆದರೆ ನಾವು ಯಾರು ಇರಲಿಲ್ಲ. ಮಧ್ಯಾಹ್ನ ಬೆಳೆ ಇದು ಇಟ್ಟಿರೋಂಥದ್ದು. ಯಾರು ಇಲ್ಲದ ಟೈಮಲ್ಲಿ ಇದು ಬೆಂಕಿ ಯಾವ ರೀತಿಯಾಗಿ ನಮಗೆ ಸಾಯಂಕಾಲ ಸಂಜೆ ಗೊತ್ತಾಗಿರೋದು. 5 ಗಂಟೆಯಲ್ಲಿ ಬಂದು ನೋಡಿದಾಗ ನಮಗೆ ಇನ್ನೇನು ವಿಷ ಕುಡಿಯೋ ಹಂತದಲ್ಲಿ ನಾವು ಹಾಸನಿಗೆ ತಲುಪಿದ್ದೀವಿ. ನಮ್ಮ ಹೆಸರು ಕೊಂಡಪ್ಪ ಅಂತೇಳಿ, ಬೈರಾಪುರ. ನಮ್ಮ ಸ್ನೇಹಿತರು ಬೆಳಗ್ಗೆ ಫೋನ್ ಹಚ್ಚಿದ್ರು, ಹಿಂಗೆ ನನ್ನ ಯಾರೋ ಬೆಂಕಿ ಇಟ್ಬಿಟ್ಟ, ಯಾರೋ ಕಿಡಿಗೇಡಿಗಳು ಅಂತೇಳಿ. ಬಂದು ಇಲ್ಲಿ ನೋಡಿದ್ರೆ ನನಗೇನೆ ನನ್ನ ತೋಟೆ ಸುಟ್ಟರು ನನ್ನ ನೋವಾಗ್ತಿತ್ತೋ ಇಲ್ಲ, ಅಷ್ಟು ನೋವಾಗ್ತಿದೆ. ಯಾಕಂದರೆ ಕಷ್ಟದಾರಿ ಅವನು. ಹಂಗಾಗಿ ನೋಡ್ಬಿಟ್ಟು ನಮ್ಗೆ ಸಿಕ್ಕಾಪಟ್ಟೆ ನೋವಾಯಿತು. ಆಮೇಲೆ ನಿಮ್ಮ ಇವರು ಪೇಪರ್ ರಿಪೋರ್ಟರ್ಗೆಲ್ಲ ಫೋನ್ ಮಾಡಿದ್ವಿ. ಪಾಪ ದಯವಿಟ್ಟು ಅವ್ರೇನು ಸ್ಪಂದಿಸವ್ರೆ. ಈ 1500-2000 ಅಡಿ ಹೊಡೆದ್ರು ನೀರಿರಲಿಲ್ಲ. ಇಂಥ ಕಷ್ಟದಲ್ಲಿ ನಾವೇನೋ ಕಷ್ಟ ಬಿದ್ದು ರೈತರ ಕೆಲಸ ಮಾಡಿ ಜೀವನ ಮಾಡೋಣ ಅಂತಂದರೆ ಈ ಕಿಡಿಗೇಡಿಗಳಿದೊಂದು ಸಣ್ಣ ಕೆಲಸ ಮಾಡ್ತಾರೆ. ಈಗ ಒಂದು ಗಿಡ ಕನಿಷ್ಠ ಪಕ್ಷ ನಾವು ಬೆಳೆ ತೆಗಿಬೇಕು ಒಂದು ವರ್ಷಕ್ಕೆ 1-1.5 ಸಾವಿರ ಖರ್ಚು ಬರ್ತದೆ. ಗೊಬ್ಬರ, ಬೇಸಾಯ, ಮದ್ದು, ಅದಕ್ಕೆ ಮಾಡೋ ಕೆಲಸ ಎಲ್ಲನೂ, ಕೂಲಿ ಎಲ್ಲನೂ. ಇಷ್ಟೆಲ್ಲ ಮಾಡಿ ಇವತ್ತು ನಾವು ಒಂದು 5-6 ಟನ್ನಷ್ಟು ನಷ್ಟ ದ್ರಾಕ್ಷಿ ಆಗೈತೆ. 100-120 ರೂಪಾಯಿ ಬೆಲೆ ಇತ್ತು ಇವತ್ತಿನ ರೇಟು. ಇನ್ನು 20 ದಿನದಲ್ಲಿ ಕಟಾವು ಮಾಡಬೇಕಾದ ಬೆಳೆನ ಯಾರೋ ಕಿಡಿಗೇಡಿ ನಷ್ಟ ಮಾಡಿದ್ರೆ ಆ ದುಃಖವನ್ನು ಭರಿಸೋ ಶಕ್ತಿ ಇವತ್ತು ಸರ್ಕಾರ ಕೊಡಬೇಕು. ಸತೀಶ್ ಕುಮಾರ್, ಜಿ ವಿಜಯ ನ್ಯೂಸ್, ವಿಜಯಪುರ.